ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಆರಾಮಿದ್ದೀನಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿ ತಿಂದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮನೇಲಿ ಗ್ರಾಸರಿ ಖಾಲಿಯಾಗಿದೆ ಅಂಥೇಳಿ ಗ್ರಾಸರಿ ತರೋಕ್ಕಂತ ಹೋಗಿದ್ವಿ. ಮಂತ್ಲಿ ಏನೇನು ಬೇಕು ಎಲ್ಲ ತರಕ್ಕೆ ಹೋಗಿದ್ವಿ. ಪಾಪುಗೆ ಎಲ್ಲ ಕುಂಡ್ರಿಸಿ ಎಲ್ಲ ಗ್ರಾಸರಿ ಶಾಪಿಂಗ್ ಏನೇನು ಬೇಕೆಲ್ಲ ಮಾಡಿಕೊಂಡು, ಹಾಗೆ ಶ್ರೇಯಸ್ನು ನಾನು ಕೂತ್ಕೊತೀನಿ ಅಂತ ಕೂತ್ಕೊಂಡ. ನಮಗೇನೇನು ಬೇಕು ನಾವು ಇಬ್ಬರು ತಗೊತಿದ್ವಿ. ಮನೆಗೆ ಬಂದುಬಿಟ್ಟು ಎಲ್ಲ ಸಾಮಾನೆಲ್ಲ 2 ಚೀಲ ತುಂಬಿತ್ತು. ಅವೆಲ್ಲ ತೆಗಿಬೇಕಲ್ಲ. ಅದಕ್ಕಿಂತ ಮುಂಚೆ ಸ್ವೀಟ್ ಕಾರ್ನ್ ತಂದಿದ್ದೆ. ಅವೆಲ್ಲ ಮೇಲಿನ ಸಿಪ್ಪೆ ಬಿಚ್ಚು ಅದು ಬೇಯಿಸೋಕ್ಕಿಟ್ಟು ಎಲ್ಲ ತುಂಬಿಡೋಣ, ಅಷ್ಟೊತ್ತಿಗೆ ಬೆಂದ್ಬಿಡ್ತಾವ ಅಂತ. ಅಷ್ಟೊತ್ತಿಗೆ ಪ್ರೇರಣಾನು ಕೇಳ್ತಿದ್ಲು ನನಗೆ ಕೊಡು ಅಂತ. ಹಾಗೆ ಸುಮ್ಮನೆ ಹಿಡ್ಕೊತಾಳೆ ಅಂತ ಅವಳ ಕೈಯಲ್ಲಿ ಒಂದು ಕೊಟ್ಟೆ ಬಿಚ್ಚು. ಅವಳ ಕೈಯಲ್ಲಿ ಕೊಟ್ಟು ನಾನು ಇನ್ನೂ ಒಂದು ಬಿಚ್ತಾ ಇದ್ದೇನೆ. ಅಷ್ಟೊತ್ತಿಗೆ ಅವಳು ಯಾವಾಗೋ ತಿಂದ್ಬಿಟ್ಟಾಳೆ. ಅದು ಒಂಚೂರು ಹಸಿದೆ, ನಾನು ನೋಡೇ ಇಲ್ಲ. ಹಾಗೆ ಹಿಡ್ಕೊತಾಳೇನೋ ಅಂತ ಅಂದ್ಕೊಂಡೆ ನಾನು. ಹಾಗೆ ಕಚ್ಚಿ ತಿಂದಿದ್ದಾಳೆ ಒಂದು ಸ್ವಲ್ಪ. ಆಮೇಲೆ ನೋಡಿದೆ, ಹಾಗೆ ಅವಳ ಕೈಯಾಗಿನ ತಗೊಂಡು ಹಾಗೆ ಮೇಲೆ ಎತ್ತಿಟ್ಟು ಅವೆಲ್ಲ ಬೇಯಿಸೋಕ್ಕಿಟ್ಟೆ. ಆಮೇಲೆಲ್ಲ ಗ್ರಾಸರಿ ಎಲ್ಲ ತುಂಬಿಡೋಣ ಅಂತ. ನೋಡಿ ಕಚ್ಚಿದಾಳೆ ನೋಡಿ ಅಲ್ಲಿ. ತಿಂದಮೇಲೆ ನೋಡಿದ್ದು ನಾನು. ಏನೇನು ಬೇಕೆಲ್ಲ ತೆಗೆದು ಮೇಲಿಡ್ತಿದ್ದೇನೆ. ಏನೇನು ಬೇಕಾಗುತ್ತಲ್ಲ ಅದು ಜಾಸ್ತಿ ಎಕ್ಸ್ಟ್ರಾ ತಂದಿರ್ತೀವಲ್ಲ ಅದೆಲ್ಲ ಒಂದು ಬಾಕ್ಸಾಗ ಹಾಕಿ ಇಡ್ತೀನಿ ನಾನು. ಎಣ್ಣೆ, ಉಪ್ಪು ಅವೆಲ್ಲ ಈಗ ದಿನ ಬೇಕಾಗುತ್ತಲ್ಲ ಅದು ಮೇಲೆ ಎತ್ತಿಡ್ತಿದ್ದೀನಿ. ಆಮೇಲೆ ಅವೆಲ್ಲ ತುಂಬಿಡಕ್ಕೆ ಬರುತ್ತೆ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತಲ್ಲ ಅವೆಲ್ಲ ಬಾಕ್ಸಿಗೆ ಹಾಕಿ ಬಾಕ್ಸ್ ಎತ್ತಿಡ್ತೀನಿ. ಯಾವಾಗ ಬೇಕಾಗುತ್ತಲ್ಲ ಅವಾಗವಾಗ ತಗೊಳ್ಳೋದು. ಶ್ರೇಯು ಬಂದುಬಿಟ್ಟು ಬಿಸ್ಕೆಟ್ ತಂದಿದ್ದು ತಿಂದು ಕವರ್ ಹಾಕ್ತೀನಿ ಅಂತ ಹೋಗ್ತಿದ್ದೆ. ನಾನೆಲ್ಲ ತೆಳಗೆ ಹಾಕ್ಬಿಟ್ಟಿದ್ದೆ ತಂದಿದ್ದೆಲ್ಲ ಸಾಮಾನೆಲ್ಲ. ಹಾಗಾಗಿ ಕೊಡಪ್ಪ ನಾನೇ ಇಡ್ತೀನಿ ಅಂತ ತಗೊಂಡೆ. ಅವನಿಗೆ ಹಾಗೆ ಕಳಿಸ್ದೆ ವಾಪಸ್. ಅದು ಒಂದು ಬಾಕ್ಸಿಗೆ ಇಡಿಸಿಲ್ಲ, ಕ್ಯಾಬ್ ಕುತ್ಕೊತಿಲ್ಲ ಅಂತ ಒಂದು ಸ್ವಲ್ಪ ತೆಗೆದೆ. ಮತ್ತೆ ತೆಗೆದ್ಬಿಟ್ಟು ಹಾಗೆ ಕ್ಯಾಪ್ ಹಾಕಿ ಎತ್ತಿಟ್ಟೆ. ಬೇರೆ ಬಾಕ್ಸಾಗಿಟ್ಟೆ. ಮತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ನನ್ನ ವಿಡಿಯೋ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಪನ್ನೀರ್ ರೆಸಿಪಿ, ಶಾಹಿ ಪನ್ನೀರ್ ತುಂಬ ಟೇಸ್ಟಿಯಾಗಿತ್ತು. ಚೆನ್ನಾಗಿ ಮಾಡಿದ್ದೆ. ಚೆನ್ನಾಗಿ ಮಾಡಿದ್ದೆ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈರುಳ್ಳಿ ಎಲ್ಲ ತಂದಿದ್ದೆ. ಅವೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಬಿಚ್ಚಿ ನೀಟಾಗಿ ಜೋಡಿಸಿಟ್ಟೆ.
ಅಷ್ಟೊತ್ತಿಗೆ ಕಾರ್ನೆಲ್ಲ ಬೆಂದಿತ್ತು. ಅದು ತಿನ್ಕೊತ ಕೂತ್ಕೊಂಡ್ವಿ. ನಾವು ಟಿ ವಿ ನೋಡ್ಕೊತ ಕಾರ್ನೆಲ್ಲ ತಿಂದ್ವಿ. ಎಳೆದು ಚೆನ್ನಾಗಿ ಟೇಸ್ಟಿಯಾಗಿತ್ತು ಕಾರ್ನ್. ಆಮೇಲೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಡುಗೆ ಮಾಡೋಣ, ಹಾಗೆ ಎಲ್ಲ ಉಪ್ಪು ಮತ್ತು ಎಣ್ಣೆ ಬಾಟಲ್ಸ್ ಎಲ್ಲ ತುಂಬಿಡೋಣ ಅಂತ ಎದ್ಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕೆ ಬಂದೆ. ಈಗೆಲ್ಲ ಈ ಉಪ್ಪು ಜಾರಾಗಿ ಹಾಕಿರ್ತೀನಿ ನಾನು. ಉಪ್ಪು ಎಲ್ಲ ಜಾರಾಗಿ ಹಾಕಿ ಎಣ್ಣೆ ಎಲ್ಲ ಬಾಟಲ್ಸ್ ತುಂಬಿ ಪೀತಾಂಬರಿ ದೇವ್ರ ಪಾತ್ರೆ ಉಜ್ಜೋಗ್ಬೇಕಲ್ಲ ಅವೆಲ್ಲ ಹಾಕಿ ಅದೊಂದು ಬಾಕ್ಸಾಗ ಹಾಕಿ ಎಲ್ಲ ಇಟ್ಟೆ. ಎಣ್ಣೆ ಎಲ್ಲ ತುಂಬಿ ಇಟ್ಟು ಬಾಟಲ್ ಒಳಗೆ ತುಂಬಿ ಎಣ್ಣೆ ಇಟ್ಟು ಇವಾಗ ಅಡುಗೆ ಮಾಡೋಣ, ಶಾಹಿ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ. ಒಂದು ದೊಡ್ಡ 2 ಈರುಳ್ಳಿ ತೊಗೊಂಡಿದ್ದೀನಿ. ಅವು ತುಂಬ ಬ್ಲ್ಯಾಕ್ ಇದ್ವು, ಅವೆಲ್ಲ ತೊಳೆದ್ಬಿಟ್ಟು ಹೆಚ್ಕೊಳ್ಳೋಣ ಅಂತ. ನಾನು 4 ಜನಕ್ಕೆ ಆಗಬೇಕು ಅಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿ ನೀವು ಎಷ್ಟು ಈರುಳ್ಳಿ ತೊಗೊಳ್ಳಿ. ನಮ್ಗೆ 4 ಜನಕ್ಕೆ ಬೇಕು ಅಂತ ನಾನು ದೊಡ್ಡ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ನಾವು ಉದ್ದ ಚಾಪ್ ಮಾಡ್ತಾಯಿದ್ದೀನಿ ನಾನು, ಭಾಳ ಚಿಕ್ಕದಾಗಲ್ಲ. ಅವೆಲ್ಲ ಫ್ರೈ ಮಾಡ್ಕೋಬೇಕು. ಉದ್ದ ಈರುಳ್ಳಿ ಹೆಚ್ಕೊಂಡು ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಒಂಚೂರು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ
ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗ್ಬೇಕು ಅದರದ್ದು. ಆಮೇಲೆ ಅದ್ರಾಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನು 3 ಟೊಮ್ಯಾಟೊ ತೊಗೊಂಡಿದ್ದೀನಿ, ನೀವು ನೋಡ್ಕೊಂಡು ತಗೊಳ್ಳಿ. 3 ಟೊಮ್ಯಾಟೊ ಉದ್ದ ಕಟ್ ಮಾಡಿಕೊಂಡು, ಈರುಳ್ಳಿ ಏನೋ ಇಟ್ಟಿದ್ವಲ್ಲ ಫ್ರೈ ಮಾಡೋಕ್ಕೆ ಅದ್ರಾಗೆ ಹಾಕ್ಕೊಬೇಕು. ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಮೇಲಿಂದ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಒಂದು 10 ನಿಮಿಷ ಮುಚ್ಚಿ ಇಡಬೇಕು. ಮುಚ್ಚಿಟ್ರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಈ ಥರ ಸಿಪ್ಪೆ ಬಿಚ್ಕೊಳುತ್ತೆ. ಅವೆಲ್ಲ ಸಿಪ್ಪೆ ಲೂಸಾಗಿರ್ತಾವಲ್ಲ, ಅವೆಲ್ಲ ಸಿಪ್ಪೆ ತೆಗಿಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ತಾನಾಗೆ ಬಿಚ್ಕೊಂಡಿದ್ದಾವೆ, ಇವೆಲ್ಲ ತೆಗಿಬೇಕು ಸಿಪ್ಪೆ ತೆಗೆದು ಅದ್ರಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಅದ್ರಾಗೆ ರುಬ್ಬೋತ್ನಾಗೆ ಒಂದು 10 ಗೋಡಂಬಿ ಹಾಕಿ, ನಾನೊಂದು 10 ಗೋಡಂಬಿ ಹಾಕಿದ್ದೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೈಸಾಗಿ ರುಬ್ಬಬೇಕು. ನೋಡಿ, ಒಂದು 10 ಇರ್ಬೋದು, 10-15 ಒಂದು ಸ್ವಲ್ಪ ಅಂದಾಜು ಹಾಕಿದ್ದೆ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ಅದು ಫ್ರೈ ಮಾಡಿದ್ವಲ್ಲ ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದ್ರಾಗೆ ಒಂದು ಚಕ್ಕೆ, ಒಂದು ಸ್ವಲ್ಪ ಜೀರಿಗೆ, ಅರಿಶಿಣದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇವೆಲ್ಲ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ, ಹಸಿ ಸ್ಮೆಲ್ ಬರುತ್ತಲ್ಲ ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಅದ್ರಾಗೆ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಗೆ ತುಪ್ಪ ಹಾಕಿದ್ವಲ್ಲ, ಬೆಣ್ಣೆ ಅದ್ರಾಗೆ. ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಕಸ್ತೂರಿ ಮೆಂತ್ಯ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರುಬ್ಬಿರೋಂಥ ಮಸಾಲೆ ಹಾಕ್ಕೋಬೇಕು, ಖಾರದ ಪುಡಿ ಹಾಕ್ಕೋಬೇಕು. ನಾನು ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಮಾಡಿದ್ದು ಖಾರದ ಪುಡಿ, ನಾವು ಮನೆಯಲ್ಲೇ ಮಾಡ್ತೀವಿ. ಅವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ಳಿ. ಈಗ ರುಬ್ಬಿರೋಂಥ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆಗೆ ನೀಟಾಗಿ ಹಸಿ ಎಲ್ಲ ಸ್ಮೆಲ್ ಇನ್ನು
ಸ್ವಲ್ಪ ನೀರು ಹಾಕಿ ಅದು ರುಬ್ಬಿರ್ತೀವಲ್ಲ ಅದು ಎಲ್ಲ ನೀರೆಲ್ಲ ಹೋಗಬೇಕು, ಸೈಡಿಗೆಲ್ಲ ಎಣ್ಣೆ ಬಿಡಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಮುಚ್ಚಳ ಮೇಲೆ ಮುಚ್ಚಿ ಫ್ರೈ ಮಾಡ್ಕೋಬೇಕು. ಮತ್ತು ಅವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗೆ ಸುಟ್ಟುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ಕಲರ್. ಸಖತ್ತಾಗಿತ್ತು. ಟೇಸ್ಟ್ನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಭಾಳ ಚೆನ್ನಾಗಿತ್ತು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದೊಂದು ಕುದಿ ಬರುತ್ತಲ್ಲ, ನೀರು ಕುದೀತಾ ಇರುತ್ತಲ್ಲ, ಆವಾಗ ಪನ್ನೀರ್ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಫ್ರೆಶ್ ಆಗಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಕೆನೆ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಫಸ್ಟ್, ಆಮೇಲೆ ಕೆನೆ ಆ್ಯಡ್ ಮಾಡಬೇಕು ಲಾಸ್ಟ್ಗೆ. ಕೆನೆ 1 ಸ್ಪೂನು ಅಷ್ಟು ಸಕ್ಕರೆ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಫ್ರೆಶ್ಶಾಗಿ ನನ್ನ ಹತ್ರ ಕೆನೆ ಇತ್ತು, ನಾನು ಕೆನೆ ಹಾಕಿದ್ದೆ. ಕ್ರೀಮ್ನೂ ಹಾಕ್ಕೋಬೋದು, ಕ್ರೀಮ್ ಹಾಕೋರು ಕ್ರೀಮ್ ಹಾಕ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ ಸಖತ್ತಾಗಿ ಕಾಣ್ತೈತಿ. ನಾನು ಇದ್ರ ಜೊತೆ ಬಟರ್ ನಾನ್ ಮಾಡಿದ್ದೆ. ಬಟರ್ ನಾನ್ ಜೊತೆ ಶಾಹಿ ಪನ್ನೀರ್ ತಿಂದ್ವಿ. ಶ್ರೇಯಸ್ ಅಂದರೆ ಸಖತ್ತಾಗಿ ತಿಂದ. ಭಾಳ ಚೆನ್ನಾಗೈತೆ ಅಮ್ಮ ಅಂತಿದ್ದ. ಸೂಪರಾಗಿತ್ತು. ನೀವು ಚಪಾತಿ ಜೊತೆ, ದೋಸೆ, ಗೀ ರೈಸ್ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.